ಮಾನ್ವಿಯಲ್ಲಿ ಖೋಟಾ ನೋಟು ಚಲಾವಣೆ ದಂಧೆ 10 ಜನರ ಅಂದರ್. ಮಾನ್ವಿ ತಾಲೂಕಿನಲ್ಲಿ ಖೋಟಾ ನೋಟು ಚಲಾವಣೆ ದಂಧೆ ನಡೆಯುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇತ್ತು. ಆದರೆ ಈ ದೂರಿನ ಮೂಲಕ ಅಗ್ನಿ ಎಂದೇ ಹೆಸರುವಾಸಿಯಾದ ಮಾನ್ವಿ ಪಿಐ ಕೆಂಚಾರೆಡ್ಡಿ ಪತ್ತೆ ಹಚ್ಚುವ ಕೆಲಸ ಮಾಡಿದ್ರಿಂದ 10 ಜನ ಖದೀಮರನ್ನ ಅಂದರ್ ಹಾಕಿ ಮುದ್ದೆ ಮುರಿಯುವಂತೆ ಮಾಡಿದ್ದಾರೆ. ಖೋಟಾ ನೋಟು ಖದೀಮರು ಮಾನ್ವಿ ಪಟ್ಟಣದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಜಮಾ ಖಾತೆಯ ಎಟಿಎಂಗೆ ಅಸಲಿ ನೋಟಿನ ಜೊತೆಗೆ 18,000 ಖೋಟಾ ನೋಟು ಹಾಕಿದ್ದಾರೆ. ಆದರೆ ಮರುದಿನ ನಮ್ಮ ಖಾತೆಗೆ ಹಣ ಜಮಾವಣೆಯಾಗಿಲ್ಲ ಎಂದು ಖದೀಮರು ತಿಳಿಸಿದಾಗ ಪರಿಶೀಲನೆಯಿಂದ ಅಸಲಿ ಆಟ ಬಯಲಾಗಿದೆ. ಅಸಲಿ ಆಟವನ್ನು ಮಾನ್ವಿ ಪಿಐ ಅಗ್ನಿ ಕೆಂಚಾರೆಡ್ಡಿ ಅವರು ಪತ್ತೆ ಹಚ್ಚುವ ಸಾಗಿದಾಗ ಮಾನ್ವಿ ಸೇರಿದಂತೆ ನಾನಾ ತಾಲೂಕಿನ 10 ಜನ ಖೋಟಾ ನೋಟು ಖದೀಮರನ್ನ ಅಂದರ್ ಹಾಕಿದ್ರಿಂದ ಕೆಂಚಾರೆಡ್ಡಿ ಅವರನ್ನ ಸಂಘಟನಾಕಾರರು ಹಾಗೂ ಮಾನ್ವಿ ಜನತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದರೆ ಇದು ಕೂಡ ಶ್ಲಾಘನೀಯ. ಮಾನ್ವಿ ಪಟ್ಟಣದಲ್ಲಿ ಹಲವಾರು ಅಕ್ರಮ ದಂಧೆಗಳ ವಿರುದ್ಧ ಏನು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳ ಶ್ಲಾಘನೀಯ ಮತ್ತು ಪೊಲೀಸ್ ಅಧಿಕಾರಿಗಳ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ಯಾಕಂದರೆ ಹಲವಾರು ಹೋರಾಟ, ಹಲವಾರು ಅಕ್ರಮದ ವಿರುದ್ಧ ನಮ್ಮದು ಹೋರಾಟ ಇರುತ್ತೆ. ಬಟ್ ಹೀಗೆ ಸೋಮಶೇಖರ್ ಕೆಂಚಾರೆಡ್ಡಿ ಅವರು ಬಂದ ನಂತರ ಮರಳು ದಂಧೆ ಮತ್ತು ಅಕ್ರಮ ಖೋಟಾ ನೋಟು ದಂಧೆಯನ್ನು ನಿರ್ಬಂಧಕ್ಕೆ ಏನು ಏರಿಸಿದರೆ ಈ ನಿರ್ಬಂಧನೆಗಳಿಗೆ ನಮ್ಮ ಹೋರಾಟದ ಪರವಾಗಿ ಶ್ಲಾಘನೀಯ ಇರುತ್ತದೆ. ಮತ್ತು ಇಂಥ ಅಕ್ರಮಗಳ ವಿರುದ್ಧ ಮುಂದಿನ ದಿನ ಪೊಲೀಸ್ ಅಧಿಕಾರಿಗಳ ಜೊತೆ ಹೋರಾಟಗಾರರು ಇರ್ತೀವಿ ಅಂತೇಳಿ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ. ಈಗಾಗಲೇ ಖೋಟಾ ನೋಟು ದಂಧೆಗೆ ಕಡಿವಾಣ ಏನು ಹಾಕಿದ್ರಿ, ಅಕ್ರಮವಾಗಿ ಓಸಿ ಮತ್ತು ಇಸ್ಪೆಟ್ ದಂಧೆಯ ಮೇಲೆ ದಾಳಿ ಮಾಡಬೇಕು, ಇಂಥ ಕ್ರಮಗಳ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕಂತೇಳಿ ಮಾನ್ವಿ ಪಟ್ಟಣ ಒಳಗೊಂಡಂತೆ ಎಲ್ಲ ಮಾನ್ವಿ ತಾಲೂಕಿನಾದ್ಯಂತ ಏನು ಇಸ್ಪೇಟ್ ಮತ್ತು ಓಸಿ ದಂಧೆಗೆ ಕಡಿವಾಣ ಹಾಕಬೇಕಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಈ ಅಕ್ರಮಗಳ ವಿರುದ್ಧ ಏನು ನೀವು ಬಲೆಯನ್ನು ಬೀಸಿದಿರಿ, ಅಕ್ರಮ ಚಟುವಟಿಕೆಗೆ ವಿರುದ್ಧ ನೀವು ಏನು ಕ್ರಮ ಕೈಗೊಳ್ತೀರಿ. ಈಗಾಗಲೇ 10 ಜನರ ಮೇಲೆ ಖೋಟಾ ನೋಟು ಪ್ರಕರಣದಲ್ಲಿ ಏನು ಬಂಧಿಸಿದ್ದೀರಿ. ಈ ಹೋರಾಟಕ್ಕೆ ನಾವು ಪೊಲೀಸ್ ಅಧಿಕಾರಿಗಳ ಪರವಾಗಿ ನಿಲ್ಲಬೇಕಾಗ್ತದೆ. ಯಾಕಂದರೆ ಈ ವ್ಯವಸ್ಥೆಯಲ್ಲಿ ಅಕ್ರಮ ಎಲ್ಲಿ ನಡೀತದೋ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇರಬೇಕು, ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸಬೇಕು. ಈ ಅಕ್ರಮ ದಂಧೆಗಳ ವಿರುದ್ಧವಾಗಿ ಹೋರಾಡಬೇಕು. ಈ ಸಮಾಜವನ್ನು ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಅಕ್ರಮಗಳ ವಿರುದ್ಧ ನಿಲ್ಲಬೇಕಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ.